ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಸಂಭ್ರಮ ಆಗ್ಬಿಟ್ರೆ, ಬಿಗ್ ಬಾಸ್ ಮನೆಗೆ ಹೋಗಲು ಸೆಲೆಕ್ಟ್ ಆದ ಕೂಡಲೇ ಶಾಪಿಂಗ್ ಮಾಡುವುದೇ ಇನ್ನೊಂದು ಸಂಭ್ರಮ. ಡೈಲಿ ಯಾವ ಬಟ್ಟೆ ಹಾಕೋಬೇಕು, ವೀಕೆಂಡ್ ನಲ್ಲಿ ಎಂತಹ ಮಿನಮಿನ ಅನ್ನೋ ಬಟ್ಟೆನ ಹಾಕೋಬೇಕು, ಕೊನೆಯದಾಗಿ ಫಿನಾಲೆವರೆಗೂ ಏನಾದ್ರೂ ಉಳಿದು ಬಿಟ್ರೆ ಗ್ರ್ಯಾಂಡ್ ಫಿನಾಲ್ಗೆ ಎಂತಹ ಬಟ್ಟೆನ ಹಾಕಿಕೊಂಡು ಮಿಂಚ್ತಾ ಇರಬೇಕು ಅನ್ನೋದೇ ಸ್ಪರ್ಧಿಗಳ ಲೆಕ್ಕಾಚಾರ ಮತ್ತೆ ಯೋಚನೆ ಆಗ್ಬಿಟ್ಟಿರತ್ತೆ. ಅದರಂತೆ ಹೊಸ ಬಟ್ಟೆನ ಶಾಪ್ ಮಾಡ್ತಾರೆ, ಕಲರ್ಫುಲ್ ಆಗಿ ಬಟ್ಟೆನ ಹಾಕಿಕೊಂಡು ಫಿನಾಲೆಯಲ್ಲಿ ಮಿಂಚುತ್ತಾ ಇರ್ತಾರೆ. ಆದ್ರೆ ಹನುಮಂತ ಲಮಾನಿ ಡೈಲಿ ಹಾಕಿಕೊಂಡಿದ್ದು ಲುಂಗಿ ಶರ್ಟ್, ವೀಕೆಂಡ್ ನಲ್ಲೂ ಲುಂಗಿ, ಇನ್ನು ಫಿನಾಲೆಯಲ್ಲಾದ್ರೂ ಸೂಟು ಬೂಟು ಹಾಕಿಕೊಳ್ತಾರೇನೋ ಅಂತ ಯೋಚಿಸಿದಂತ ಜನರ ಯೋಚನೆಯನ್ನ ತಲೆ ಕೆಳಗು ಮಾಡಿ ಫಿನಾಲೆಯಲ್ಲೂ ಕೂಡ ಲುಂಗಿನೇ ತೊಟ್ಟು ಡ್ಯಾನ್ಸ್ ಮಾಡಿ ಕಿಚ್ಚಿನ ಮುಂದೆ ಕೂತಿದ್ದಾರೆ. ಇದು ಹನುಮಂತನ ಲುಂಗಿಯ ವಿಶೇಷತೆ. ಲುಂಗಿ ತೊಟ್ಟು ಹನುಮಂತು ಫಿನಾಲೆಯಲ್ಲಿ ಸಿಂಪಲ್ ಆಗಿ ಕಾಣಿಸಿದ್ದಕ್ಕಾಗಿ ಒಂದಷ್ಟು ಜನ ಹನುಮಂತು ಸರಳತೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ, ಮತ್ತೊಂದಷ್ಟು ಜನ ಹನುಮಂತು ಫಿನಾಲೆಯಲ್ಲೂ ಸಹಿತ ಲುಂಗಿನೇ ತೊಟ್ಟು ಸಿಂಪತಿಯನ್ನ ಗಿಟ್ಟಿಸ್ಕೊಳ್ತಿದ್ದಾರೆ ಅಂತಾರೆ. ಇನ್ನು ಈ ವಿಚಾರವಾಗಿ ಹನುಮಂತನಿಗೆ ಕೇಳಿದ್ರೆ, ನನಗೆ ಲುಂಗಿಗಿಂತ ಬೇರೆ ಅರ್ಬಿ ಯಾವುದು ಹೊಂದಂಗಿಲ್ರಿ, ನನಗೆ ಲುಂಗಿನೇ ಕಂಫರ್ಟಬಲ್ ಅಂತ ಮಾತಾಡ್ತಾರೆ. ಸೊ ಹಾಗಾದ್ರೆ ಹನುಮಂತು ಈ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಯಾವತ್ತೂ ಕೂಡ ಲುಂಗಿನ ಬಿಟ್ಟು ಬೇರೆ ಕಾಸ್ಟ್ಯೂಮ್ ಅನ್ನ ಹಾಕಿಕೊಂಡೇ ಇಲ್ವಾ? ಹಾಕಿಕೊಂಡಿದ್ದಾರೆ. ಆದರೆ ಯಾವ್ಯಾವ ಸಂದರ್ಭ ಮತ್ತೆ ಯಾವ ಕಾರಣಕ್ಕಾಗಿ ಹಾಕಿಕೊಂಡಿದ್ದಾರೆ, ಜೊತೆಗೆ ಈ ಒಂದು ಎಂಟೈರ್ ಜರ್ನಿಯಲ್ಲಿ ಹನುಮಂತು ಲುಂಗಿಯಲ್ಲಿ ಕಾಣಿಸಿಕೊಂಡಿದ್ದಕ್ಕಾಗಿ ಜನರ ಅಭಿಪ್ರಾಯ ಏನು, ಮತ್ತೆ ಈ ಬಿಗ್ ಬಾಸ್ ಒಂದು ಸೀಸನ್ ಅಲ್ಲಿ 5 ಕೋಟಿ ಓಟ್ ಬರಬೇಕು ಅಂತಂದ್ರೆ ಈ ಲುಂಗಿನೇ ಕಾರಣವಾಯ್ತಾ? ಸೊ ಸಾಕಷ್ಟು ರೀತಿಯಾದಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿವೆ. ಸೊ ಅದರಲ್ಲಿ ಈ ಲುಂಗಿ ವಿಚಾರವೂ ಸಹಿತ. ಸೊ ಹಾಗಾದ್ರೆ ಈ ಲುಂಗಿಯ ವಿಶೇಷತೆ ಬಗ್ಗೆ ನಾವು ಒಂದಿಷ್ಟು ಮಾತಾಡಲೇಬೇಕು. ಸೊ ಹಾಗಾಗಿ ಲುಂಗಿಯ ಕಥೆನ ನೋಡೋಣ ಬನ್ನಿ. ಹನುಮಂತ್ ಲಮಾನಿಯವರು ಡೈಲಿ ಲುಂಗಿನೇ ತೊಟ್ಟು ಆಟ ಆಡಿದ್ದನ್ನು ಕೂಡ ನೋಡಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಇರೋದನ್ನ ನೋಡಿದ್ದಾರೆ. ಜೊತೆಗೆ ವೀಕೆಂಡ್ ನಲ್ಲೂ ಸಹಿತ ಸುದೀಪ್ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಲುಂಗಿಯಲ್ಲಿ ಮಿಂಚಿದ್ದನ್ನ ನೋಡಿದ್ದಾರೆ. ಸೊ ಈ ಅದ್ಧೂರಿ ಗ್ರ್ಯಾಂಡ್ ಫಿನಾಲೆ ನಡೆಯುವಂತ ಸಂದರ್ಭದಲ್ಲಿ ಹನುಮಂತ ಲಮಾನಿಯವರು ಬೇರೆ ಒಂದು ಡಿಸೈನರ್ ವೇರ್ ಕಾಸ್ಟ್ಯೂಮ್ಗಳನ್ನು ಹಾಕಿಕೊಂಡು ಬರ್ತಾರೆ. ಯಾಕೆ ಅಂತಂದ್ರೆ, ಈ ಬಿಗ್ ಬಾಸ್ ಮನೆ ಒಳಗಡೆ ಈ ಸಲೂನ್ನ ಸಿಬ್ಬಂದಿಗಳು ಕಾಲಿಟ್ಟಾಗ ಹನುಮಂತನಿಗೆ ಬೇಕಾಗಿರುವಂತಹ ಆ ಕಟಿಂಗ್ಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಹನುಮಂತ ಲಮಾನಿಯವರು ಕಾಣಿಸ್ಕೊಳ್ತಾ ಇದ್ರು ಆಫ್ಟರ್ ಈ ಕಟಿಂಗ್ ಆದ ನಂತರ. ಸೊ ಹನುಮಂತ ಲಮಾನಿಯವರು ಮೇಕ್ ಓವರ್ ಆಗ್ತಾ ಇದ್ದಾರೆ. ಈ ಒಂದು ಅದ್ಧೂರಿ ಫಿನಾಲೆಯಲ್ಲಿ ಅವರು ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ಏನ್ ಮಾಡ್ತೀರಾ, ಹನುಮಂತ ಲಮಾನಿಯವರು ಲುಂಗಿಯಲ್ಲೇ ಕಾಣಿಸ್ಕೊಂಡು ಲುಂಗಿಗೆಲ್ಲೇ ಜಬರ್ದಸ್ತ್ ಆಗಿ ಸ್ಟೆಪ್ ಅನ್ನ ಹಾಕಿ ಸುದೀಪ್ ಸರ್ ಅವರ ಮುಂದೆ ಕೂತಿರೋದನ್ನ ನೋಡಿ ಹನುಮಂತ ಲಮಾನಿಯವರು ಯಾವುದೇ ಕಾರಣಕ್ಕೂ ಲುಂಗಿನ ಬಿಡೋದಿಲ್ಲ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹನುಮಂತ ಲಮಾನಿಯವರು 2 ವಾರಗಳ ನಂತರ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ತಮ್ಮ ಲುಂಗಿ ಸ್ಟೈಲ್ ನಲ್ಲಿ. ಇದುವೇ ಸೀಸನ್ 11ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಯಾಕೆ ಅಂತಂದ್ರೆ, ಹನುಮಂತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಇಲ್ಲಿಗೆ 15 ವಾರ ಕಳೀತಾ ಬಂದಿದೆ. ಇದರ ಮಧ್ಯೆ ಹನುಮಂತು ಯಾವ ವೀಕೆಂಡೇ ಆಗಿರ್ಬೋದು ಅಥವಾ ಡೈಲಿ ಶೋನೇ ಆಗಿರ್ಬೋದು, ಲುಂಗಿ ಬಿಟ್ಟು ಬೇರೆ ಬಟ್ಟೆನ ಹಾಕಿಕೊಳ್ಳಕ್ಕೆ ಹನುಮಂತ ಲಮಾನಿಯವರು ಇಷ್ಟಪಟ್ಟೇ ಇಲ್ಲ. ಬರೀ ಲುಂಗಿನೇ ತೊಡೋಕೆ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಕೆಲವೊಂದು ವೀಕೆಂಡ್ಗಳಲ್ಲಿ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಟಾಸ್ಕ್ಗಳಲ್ಲಿ ಆಗಿರ್ಬೋದು, ಹನುಮಂತ ಲಮಾನಿಯವರು ಲುಂಗಿನ ಬಿಟ್ಟು ಬೇರೆ ಬಟ್ಟೆಗಳನ್ನ ಹಾಕಿಕೊಂಡಿರುವಂತಹ ರೆಕಾರ್ಡ್ಗಳಿವೆ. ಆದ್ರೆ ಹನುಮಂತ ಲಮಾನಿಯವರು ಈ ಫಿನಾಲೆ ಬಂದಿರುವಂತಹ ಸಂದರ್ಭದಲ್ಲಿ ಲುಂಗಿನ ಬಿಟ್ಟು ಬೇರೆ ಬಟ್ಟೆನ ಹಾಕಿಕೊಂಡು ಬರ್ಬೋದಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಯಾಕೆ ಹಳೆ ಲುಂಗಿನೇ ಹಾಕಿಕೊಂಡು ಬಂದ್ರು ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದ್ರೆ, ಸುದೀಪ್ ಸರ್ ಅವರ ಕೋರಿಕೆ ಮೇರೆಗೆ ಹನುಮಂತನಿಗೆ ಸುದೀಪ್ ಅವರು ಡಿಸೈನರ್ ಸೂಟ್ ಬೂಟ್ ಅನ್ನ ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಹನುಮಂತ ಅವರು ಸುದೀಪ್ ಸರ್ ಅವರ ಖುಷಿಗಾಗಿ ಸೂಟ್ ಬೂಟನ ತೊಟ್ಟು ಒಂದು ದಿನ ಅಂತಂದ್ರೆ 2 ಸಂಡೇ ಮತ್ತೆ ಶನಿವಾರ, ಈ 2 ದಿನಕ್ಕೂ ಆಗುವಷ್ಟು ಸುದೀಪ್ ಸರ್ ಅವರು ಹನುಮಂತ ಅವರಿಗೆ ಒಂದಿಷ್ಟು ಬಟ್ಟೆಯನ್ನು ಕಳಿಸ್ಕೊಟ್ಟಿದ್ರು. ಸೊ ಹೀಗಾಗಿ ಅವತ್ತು ಸುದೀಪ್ ಅವರ ಖುಷಿಗಾಗಿ ಹನುಮಂತ ಲಮಾನಿಯವರು ವೀಕೆಂಡ್ ನಲ್ಲಿ ಈ ಸೂಟು ಬೂಟಿನಲ್ಲಿ ಮಿಂಚಿದ್ದು ಉಂಟು. ಜೊತೆಗೆ ಹನುಮಂತ ಲಮಾನಿಗೆ ಇಷ್ಟ ಆಗಿರುವಂತಹ ಬಟ್ಟೆ ಯಾವುದು ಅಂತಂದ್ರೆ ಲುಂಗಿ ಮತ್ತೆ ಶರ್ಟ್. ಸೊ ಹೀಗಾಗಿ ಡೈಲಿ ಅವರು ಸ್ನಾನ ಮಾಡದೇ ಇರೋ ಕಾರಣಕ್ಕಾಗಿ ಅವಾಗೂ ಕೂಡ ಒಂದಿಷ್ಟು ಬಟ್ಟೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ರು. ಲುಂಗಿ, ಶರ್ಟ್ ಮತ್ತೆ ಒಂದಿಷ್ಟು ಇನ್ನರ್ ವೇರ್ಸ್ ಗಳನ್ನ ಹನುಮಂತ ಲಮಾನಿಗೆ ಕಳಿಸ್ಕೊಟ್ಟಿದ್ರು. ಸೊ ಹನುಮಂತ ಲಮಾನಿಯವರು ಸುದೀಪ್ ಅವರ ಖುಷಿಗಾಗಿ ಆ ಒಂದು ವೀಕೆಂಡ್ ಅಂತಂದ್ರೆ ಆ ಸೂಪರ್ ಸಂಡೇ ಆಗಿರ್ಬೋದು ಮತ್ತೆ ಶನಿವಾರದ ಎಪಿಸೋಡ್ ನಲ್ಲಿ ಹನುಮಂತು ಅವರಿಗಾಗಿ ಸುದೀಪ್ ಅವರು 2 ದಿನಕ್ಕಾಗುವಷ್ಟು ಸೂಟ್ ಬೂಟನ್ನ ಕಳಿಸ್ಕೊಟ್ಟಿದ್ರು. ಸೊ ಆ ಬಟ್ಟೆಯನ್ನ ಹಾಕಿಕೊಂಡು ಸುದೀಪ್ ಸರ್ ಅವರನ್ನ ಖುಷಿ ಪಡಿಸಿದ್ರು, ಮತ್ತೆ ನೋಡುವಂತ ವೀಕ್ಷಕರಿಗೂ ಕೂಡ ಖುಷಿಯನ್ನ ಪಡಿಸಿದ್ರು. ಸೊ ಇದು ಹನುಮಂತ ಲಮಾನಿ ಅವರು ಈ ಸೂಟು ಬೂಟನ್ನ ಹಾಕಿಕೊಂಡಿದ್ದು. ಮತ್ತು ನೀವು ಅವತ್ತು ಗಮನಿಸಿರ್ಬೋದು, ಹನುಮಂತ
ಲಮಾನಿಯವರು ಲುಂಗಿಯಲ್ಲಿ ಅವರು ಇರುವಂಥ ಆ ಕಂಫರ್ಟಬಲ್ ಮತ್ತು ಅವ್ರಿಗಾಗುವಂಥ ಆ ಖುಷಿನ ನೀವು ಆ ಸೂಟು ಬೂಟು ಹಾಕಿಕೊಂಡಿರುವಂಥ ಸಂದರ್ಭದಲ್ಲಿ ನೋಡ್ಲಿಕ್ಕಾಗಲಿಲ್ಲ. ಸೊ ಒಂಥರ ಏನೋ ಕಷ್ಟಪಡ್ತಾ ಇರೋರ ಥರ ಕಾಣಿಸ್ಕೊಳ್ತಾ ಇತ್ತು. ಬಟ್ ಇನ್ನೊಂದು ಸಿಚುವೇಶನ್ ಕೂಡ ಇದೆ. ಈ ಸುದರ್ಶನ್ ಸಿಲ್ಕ್ನವರು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆಲ್ಲರಿಗೂ ಕೂಡ ಒಂದಿಷ್ಟು ಬಟ್ಟೆಗಳನ್ನು ಕಳಿಸ್ಕೊಟ್ಟಿರ್ತಾರೆ ಬಿಕಾಸ್ ಆಫ್ ಪ್ರಮೋಷನ್ಗಾಗಿ. ಸೊ ಆ ಸಂದರ್ಭದಲ್ಲೂ ಕೂಡ ಕಡ್ಡಾಯವಾಗಿ ಸ್ಪರ್ಧಿಗಳೆಲ್ಲರೂ ಕೂಡ ತಮ್ಮ ಸ್ವಂತ ಬಟ್ಟೆಗಳನ್ನು ಬಿಟ್ಟು ಸುದರ್ಶನ್ ಸಿಲ್ಕ್ನವರು ಏನು ಬಟ್ಟೆಗಳನ್ನು ಕಳಿಸಿದ್ರಲ್ಲ ಆ ಬಟ್ಟೆಗಳನ್ನೇ ಹಾಕೋಬೇಕಾಗಿತ್ತು. ಸೊ ಹೀಗಾಗಿ ಅವತ್ತು ಕೂಡ ತುಂಬಾ ಕಷ್ಟಪಟ್ಟು ಈ ಸುದರ್ಶನ್ ಸಿಲ್ಕ್ನವ್ರು ಏನು ಕಳಿಸ್ಕೊಟ್ಟಿದ್ರಲ್ಲ ಬ್ಲ್ಯಾಕ್ ಕೋಟ್ ಬೂಟನ್ನು, ಸೊ ಅವತ್ತು ಹನುಮಂತ್ ಲಮಾನಿಯವರು ಆ ಬಟ್ಟೆಯನ್ನು ತೊಟ್ಟಿದ್ದು ಕೂಡ ಉಂಟು. ಮತ್ತೆ ಅದೇ ಬಟ್ಟೆಯಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡೆದಿದ್ದು ಕೂಡ ಉಂಟು. ಸೊ ಈ ಎರಡು ಸಂದರ್ಭದಲ್ಲಿ ಹನುಮಂತ್ ಲಮಾನಿಯವರು ವೀಕೆಂಡ್ನಲ್ಲಿ ಸೂಟು ಬೂಟಿನಲ್ಲಿ ಮಿಂಚಿದ್ದು ನೀವು ನೋಡಿದ್ದೀರಾ. ಇನ್ನೊಂದು ವಿಚಾರವೂ ಕೂಡ ಇದೆ. ಹನುಮಂತ್ ಲಮಾನಿ ಅವರಿಗೆ ಬಂದಿರುವಂತಹ ಒಂದಿಷ್ಟು ಟಾಸ್ಕ್ಗಳಲ್ಲಿ ಅಂದ್ರೆ ಲುಂಗಿಯಲ್ಲಿಯೇ ಅವರು ಆಟವನ್ನ ಆಡ್ಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಕಂಫರ್ಟಬಲ್ ಆಗೋದಿಲ್ಲ ಆ ಲುಂಗಿಯಲ್ಲಿ ಅವರು ಆಟ ಆಡ್ಲಿಕ್ಕೆ. ಸೊ ಹೀಗಾಗಿ ದೋಸ್ತ ಧನ್ರಾಜ್ ಅವರ ಒಂದಿಷ್ಟು ಚಡ್ಡಿಗಳನ್ನ ಯೂಸ್ ಮಾಡಿದ್ದು ಕೂಡ ಇದೆ, 3/4 ಯೂಸ್ ಮಾಡಿದ್ದನ್ನ ನೀವು ನೋಡಿದ್ದೀರಿ. ಇನ್ನೊಂದು ಟಾಸ್ಕ್ ಏನು ಅಂತಂದ್ರೆ ಈ ರೆಸಾಲ್ಟ್ ಟಾಸ್ಕ್ ಅನ್ನ ನೀವು ಗಮನಿಸಿರ್ತೀರಾ. ಆ ರೆಸಾಲ್ಟ್ ಟಾಸ್ಕ್ ನಲ್ಲಿ ರೆಸಾಲ್ಟ್ಗೆ ಬಂದಿರುವಂತಹ ಗೆಸ್ಟ್ಗಳು ಹೇಗಿರ್ತಾರೆ, ಸೊ ಆ ಒಂದು ಕ್ಯಾರೆಕ್ಟರ್ ನಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ ದೋಸ್ತ ಧನ್ರಾಜ್ ಅವರ ಒತ್ತಾಯದ ಮೇರೆಗೆ ಹನುಮಂತು ಏನ್ ಮಾಡ್ತಾರೆ, ಧನ್ರಾಜ್ ಅವರ 3/4 ಮತ್ತೆ ಈ ಪ್ಯಾರೆಟ್ ಗ್ರೀನ್ ಟಿ ಶರ್ಟ್ ಅನ್ನ ತೊಟ್ಟು ಅವತ್ತು ಕೂಡ ಆ ರೆಸಾಲ್ಟ್ ಟಾಸ್ಕ್ ನಲ್ಲಿ ಅವತ್ತು ಕಾಣಿಸ್ಕೊಂಡ್ರು. ಸೊ ಅನ್ಬೋದು ನೀವು ಈ ಎಲ್ಲ ಟಾಸ್ಕ್ ನಲ್ಲಿ ಅವರು ಮತ್ತೆ ಈ ಎಲ್ಲ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಮೇನ್ ಐಡೆಂಟಿಟಿ ಕ್ರಿಯೇಟ್ ಮಾಡುವಂಥದ್ದು. ಅಂತಂದ್ರೆ ಫಿನಾಲಿಯಲ್ಲಿ ಹನುಮಂತು ಹೇಗಿದ್ರು, ಹೇಗೆ ಕಾಣಿಸ್ಕೊಳ್ತಾರೆ, ಸೊ ಅಂತಂದ್ರೆ ಈ ಫಿನಾಲೆ ಟ್ರೋಫಿಯನ್ನ ಪಡೆಯುವಂತ ಅರ್ಹ ಅಭ್ಯರ್ಥಿಯಾಗಿರುವಂತ ಹನುಮಂತು ಸೊ ಅವ್ರಿಗೆ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಅವರು ಲುಂಗಿಯಲ್ಲಿ ಬರೋದಕ್ಕಿಂತ ಬೇರೆ ಬಟ್ಟೆಯನ್ನು ತೊಡಬೋದಿತ್ತು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ಕೊಂಡ್ರು. ಆದ್ರೆ ಹನುಮಂತ ಲಮಾನಿಯವರು ಸರಳ ಸಜ್ಜನಿಕ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಯಾಕಂತಂದ್ರೆ ಫಿನಾಲೆಗೆ ಬರೋದೇ ಒಂದು ಕನಸಾದ್ರೆ ಫಿನಾಲೆಗೆ ಎಷ್ಟು ಚಂದ ಕಾಣಿಸ್ಕೊಳ್ತೀವಿ ಅನ್ನೋದು ಕೂಡ ಇನ್ನೊಂದು ಡ್ರೀಮ್ ಆಗಿರುತ್ತೆ ಪ್ರತಿಯೊಬ್ಬ ಸ್ಪರ್ಧಿಗಳಿಗೆ. ಆದ್ರೆ ಹನುಮಂತನಿಗೆ ಫಿನಾಲೆನೇ ಆಗಿರ್ಲಿ, ಡೈಲಿನೇ ಆಗಿರ್ಲಿ ಅಥವಾ ವೀಕೆಂಡೇ ಆಗಿರ್ಲಿ ಯಾವುದಕ್ಕೂ ಕೂಡ ಅವ್ರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಅಂತಂದ್ರೆ ಎಲ್ಲವೂ ಕೂಡ ಅವರ ದೃಷ್ಟಿಯಲ್ಲಿ ಸಮವಾಗಿಯೇ ಕಾಣ್ತಾರೆ ಅನ್ನೋದು ಕೂಡ ಇಲ್ಲಿ ಮೇನ್ ಹೈಲೈಟ್ ಆಗಿರುವಂತದ್ದು. ಬೇರೆಯವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸಿಂಪತಿನ ಗಿಟ್ಟಿಸ್ಕೊಳ್ಳೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ ಅಂತ. ಸಿಂಪತಿ ಅಂತೇನಿಲ್ಲ. ಈ ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದ್ರೆ ತಾವಾಗೇ ಇರಬೇಕು, ವ್ಯಕ್ತಿತ್ವ ತೋರ್ಪಡಿಸುವಂತಹ ಕಾರ್ಯಕ್ರಮ ಬಿಗ್ ಬಾಸ್ ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ ಸೊ ಇವ್ರು ನೋಡಿ ಬೇರೆಯವರೆಲ್ಲ ತುಂಬಾ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕಿಕೊಂಡೆ ಅವರ ಜೀವನ ಶೈಲಿ ಇದ್ದೇ ಇರುತ್ತೆ. ಮತ್ತೆ ಅವರು ಈ ತರ ಡಿಸೈನರ್ ವೇರ್ಗಳ ಬಟ್ಟೆಗಳನ್ನ ಹಾಕಿಕೊಳ್ತಾನೆ ಇರ್ತಾರೆ. ಸೊ ಅವರ ಲೈಫ್ ಸ್ಟೈಲ್ ಅನುಗುಣವಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋದುಂಟು. ಇಲ್ಲಿ ಹನುಮಂತ್ ಲಮಾನಿಯವರು ಈ ಫಿನಾಲೆ ಬಂತು ಅನ್ನೋ ಕಾರಣಕ್ಕಾಗಿ ಅವರು ತಮ್ಮತನವನ್ನ ಬಿಟ್ಟು ತಮಗೆ ಇಷ್ಟ ಆಗುವಂತ ಆ ಬಟ್ಟೆಗಳನ್ನ ಬಿಟ್ಟು ತಮ್ಮ ವ್ಯಕ್ತಿತ್ವವನ್ನ ತೋರ್ಪಡಿಸುವ ಆ ಒಂದು ಬಟ್ಟೆಗಳನ್ನ ಬಿಟ್ಟು ಬೇರೆ ಬಟ್ಟೆಗಳಲ್ಲಿ ಅವರು ಕಾಣಿಸ್ಕೊಂಡ್ರೆ ಅಲ್ಲಿ ಏನನ್ಸುತ್ತೆ ಅಂತಂದ್ರೆ ಹನುಮಂತ ಲಮಾನಿಯವರು ಫಿನಾಲೆಯಲ್ಲಿ ಬೇರೆ ಬಟ್ಟೆಯಲ್ಲಿ ಕಾಣಿಸ್ಕೊಂಡಾಗ ತಮ್ಮ ವ್ಯಕ್ತಿತ್ವ ಅಲ್ಲದ ಬೇರೆ ಒಂದು ವ್ಯಕ್ತಿತ್ವದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಮಾತುಗಳು ಬರೋದು ಸಹಜ. ಅದರ ಜೊತೆಗೆ ಹನುಮಂತನಿಗೆ ತಾನಾಗಿ ಇರಬೇಕು ಅನ್ನೋದು ಅವರಿಗೆ ದೊಡ್ಡ ಮಹದಾಸೆ. ಸೊ ಹೀಗಾಗಿ ಅವರು ಸರಳವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸರಳತೆಯನ್ನ ತೋರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಈ ಒಂದು ಫಿನಾಲೆ ಅಂದ್ರೂ ಕೂಡ ಅವ್ರಿಗೆ ಲೆಕ್ಕಕ್ಕಿಲ್ಲ. ಸೊ ಹೀಗಾಗಿ ಫಿನಾಲೆಯಲ್ಲೂ ಕೂಡ ಅದರಲ್ಲೂ ಹಳೆ ಲುಂಗಿ ಮತ್ತೆ ಹಳೆ ಶರ್ಟ್ ಅನ್ನೇ ಹಾಕಿಕೊಂಡು ಈ ಒಂದು ಗ್ರ್ಯಾಂಡ್ ಫಿನಾಲೆ, ಈ ಸಾಟರ್ಡೆ ನಡೆದಿರುವಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅವರು ಕಾಣಿಸ್ಕೊಂಡ್ರು. ಸೊ ಹೀಗಾಗಿ ಕೆಲವೊಂದಷ್ಟು ಜನ ವಿಭಿನ್ನ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸಿಂಪತಿಗಾಗಿ ಈ ರೀತಿ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಾರೆ ಅಂತ ಅಂದ್ರು, ಕೆಲವರು ಸರಳತೆಯನ್ನ ತೋರಿಸ್ತಿದ್ದಾರೆ ಅಂತ ತೋರಿಸಿದ್ರು. ಮತ್ತೊಂದು ಕಡೆ ಕಲರ್ಸ್ ಕನ್ನಡದವರು ಬೇಕು ಅಂತಲೇ TRPಗಾಗಿ ಹನುಮಂತ ಲಮಾನಿ ಅವ್ರನ್ನ ಲುಂಗಿಯಲ್ಲೇ ತೋರಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಅನ್ಬೋದು. ಯಾಕೆ ಅಂತಂದ್ರೆ ಕಲರ್ಸ್ ಕನ್ನಡ ಮತ್ತೆ ಈ ಬಿಗ್ ಬಾಸ್ ತಂಡದ ಬಳಿ ಎಷ್ಟೆಲ್ಲ ದುಡ್ಡಿದೆ. ಸೊ ಅವ್ರಿಗೆ ಒಂದು ಡಿಸೈನರ್ ವೇರ್ ಮತ್ತೆ ಆ ಸೂಟು ಬೂಟನ್ನ ಕಳಿಸ್ಕೊಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ವಾ, ಅಷ್ಟು ದುಡ್ಡು ಇಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಹನುಮಂತ ಲಮಾನಿನ ಲುಂಗಿಯಲ್ಲೇ ತೋರಿಸ್ಬಿಟ್ರೆ ಇನ್ನೂ ಹೆಚ್ಚು TRP ಬರುತ್ತೆ ಅನ್ನೋ ಕಾರಣಕ್ಕಾಗಿ ಹನುಮಂತ ಲಮಾನಿನ ಈ ರೀತಿ ಲುಂಗಿಯಲ್ಲೇ ಅವರು ತೋರಿಸಿದ್ದಾರೆ, ಲುಂಗಿಯಲ್ಲೇ ನೀವು ಬನ್ನಿ ಅಂತ ಹೇಳಿರ್ಬೋದು. ಸೊ ಹೀಗಾಗಿ ಹನುಮಂತು ಲುಂಗಿಯಲ್ಲೇ ಕಾಣಿಸ್ಕೊಂಡು ಈ ರೀತಿ ಜನರ ಅನುಕಂಪವನ್ನ ಪಡಿತಾ ಇದ್ದಾರೆ, ಮತ್ತೆ ಈ ರೀತಿ ಮೇನ್ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ. ಅದ್ಯಾವುದೂ ಅಲ್ಲ, ಹನುಮಂತ ಏನಂತಂದ್ರೆ ಸರಳ ಸಜ್ಜನಿಕ, ಹನುಮಂತನಿಗೆ ತಾನಾಗೇ ಇರಬೇಕು ಅನ್ನೋ ಆಸೆ. ಸೊ ಹೀಗಾಗಿ ಎಂತಹದೇ ಸಂದರ್ಭ ಎಂಥದೇ ಸಮಯ ಬಂದರೂ ಸಹಿತ ಅವರು ಎಲ್ಲವನ್ನೂ ಕೂಡ ಸಮವಾಗಿ ನೋಡ್ತಾರೆ ಅನ್ನೋದು ಕೂಡ ಈ ಒಂದು ವಿಚಾರದಲ್ಲಿ ಅರ್ಥ ಆಗುತ್ತೆ. ಇದರಲ್ಲಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಒಟ್ಟಿನಲ್ಲಿ ಹನುಮಂತನಿಗೆ ಏನಿಷ್ಟನೋ ಅವ್ರಿಗೆ ಹೆಂಗೆ
ಹೆಂಗಿರಬೇಕು ಅನಿಸುತ್ತೋ ಹಾಗೆ ಇರ್ತಾರೆ. ಯಾವುದೇ ಸಮಯ ಇರಲಿ, ಯಾವುದೇ ಸಂದರ್ಭ ಇರಲಿ, ಅದು ಅವ್ರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಇದು ಹನುಮಂತನ ಲುಂಗಿಯ ವಿಶೇಷತೆ, ಹನುಮಂತನ ವ್ಯಕ್ತಿತ್ವದ ವಿಶೇಷತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.